ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿ. ಇವರೇ ಓಂ ಶ್ರೀ ಕ್ಷೇತ್ರ ಕಾಲಭೈರವೇಶ್ವರ ಶಕ್ತಿ ಕಾಲಭೈರವೇಶ್ವರ ಕ್ಷೇತ್ರ ಹೊಸ ತಿರುಮಕೂಡೂರು ನಿಂದ ಓಂ ಶ್ರೀ ಕ್ಷೇತ್ರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ ಇಲ್ಲಿವರೆಗೂ ನಮ್ಮ ಪ್ರಯಾಣ ಯಾತ್ರೆ. ಇದರಲ್ಲಿ ಭಾಗ 1 ಈಗಾಗಲೇ ನಾನು ಭಾಗ 1 ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ನೀವು ನೋಡಿದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಹಾಗೆ ಭಾಗ 2 ಹಾಕಿದ್ದೀನಿ, ಭಾಗ 2 ಶೇರ್ ಮಾಡಿದ್ದೀನಿ. ಈಗ ಭಾಗ 3 ಇದು ಭಾಗ 3. ಭಾಗ 1 ಯಾರು ನೋಡಿಲ್ಲ, ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ಕ್ಷೇತ್ರದಿಂದ ಓಂ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದವರೆಗೂ ಭಾಗ 1 ಭಾಗ 2 ಯಾರು ನೋಡಿಲ್ಲ ಅವರು ತಪ್ಪದೇ ನೋಡಿ. ಹಾಗೆ ಭಾಗ 3 ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮಗಾಗಿ. ಇದನ್ನು ನೋಡಿ ಲಾಸ್ಟ್ವರೆಗೂ ನೋಡಿ, ನಿಮಗೆ ಆ ಭಗವಂತನ ದಯೆ ದರ್ಶನ ಸಿಗುತ್ತೆ. ಲಾಸ್ಟ್ವರೆಗೂ ನೋಡಿ, ಒಳ್ಳೆಯದಾಗುತ್ತೆ. ಓಕೆನಾ? ಇಲ್ಲಿ ಸ್ತ್ರೀಯರಿಗೆ ಒಬ್ಬರು ಕೂಡ ಸ್ತ್ರೀಯರು ಇರೋದಿಲ್ಲ, ಎಲ್ಲ ಪುರುಷರೇ ಇರ್ತಾರೆ. ಇದು ವಿಶೇಷ. ಇಲ್ಲಿ ಎಲ್ಲ ಪುರುಷರೇ ಇರ್ತಾರೆ. ಇಲ್ಲಿ ಇದು ವಿಶೇಷ. ಬರೀ ಪುರುಷರೇ ಸುಮಾರು 50,000ದಿಂದ 1,00,000 ಮಂದಿ ಜನ ಸೇರ್ತಾರೆ ಕಾರ್ತಿಕ ಮಾಸದಲ್ಲಿ. ಇದು ವಿಶೇಷ. ಈಗಾಗಲೇ ಭಾಗ 1 ಹಾಕಿದ್ದೀನಿ, ವಿಡಿಯೋ ಶೇರ್ ಮಾಡಿದ್ದೀನಿ ಭಾಗ 1. ಹಾಗೆ ಭಾಗ 2 ಶೇರ್ ಮಾಡಿದ್ದೀನಿ. ತಪ್ಪದೇ ನೋಡಿ ಅಂತ ನಾನು ಬಯಸ್ತೀನಿ. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರು ಒಳ್ಳೆಯದಾಗಲಿ. ಈ ವಿಡಿಯೋನ ನೋಡಿ ಕೊನೆಯವರೆಗೂ ನೋಡಿ. ಓಕೆನಾ? ಹಾಗಾದ್ರೆ ಪ್ರಾರಂಭ ಮಾಡೋಣವಾ? ಭಾಗ 3 ಇದು, ಪ್ರಾರಂಭ ಮಾಡೋಣವಾ? ಓಕೆ, ಡನ್. ಇವರೇ ನೋಡಿ, ಓಂ ಶ್ರೀ ಕ್ಷೇತ್ರ ಕೊಂಗಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಆಯಿತು. ಈಗ ನೀವು ಆಲ್ರೆಡಿ ಹಿಂದಿನ ಭಾಗದಲ್ಲಿ ದರ್ಶನ ನೋಡಿದ್ದೀರ. ದರ್ಶನ ಆದಮೇಲೆ ಭಾಗ 1 ಭಾಗ 2 ಮುಗಿದ ಮೇಲೆ ಇದು ಈಗ ದೇವರ ದರ್ಶನ ಆಗಿ ನಾನು ಹೊರಗಡೆ ಬಂದಿದ್ದೀನಿ ದೇವಸ್ಥಾನದಿಂದ. ನನ್ನ ಜೊತೆ ನಾಗರಾಜು ಇದ್ದಾರೆ, ಚಿಕ್ಕಯ್ಯ ಇದ್ದಾರೆ. ಈಗ ನಾವು ಇದೊಂಥರ ಬೆಟ್ಟದ ಥರ ಇರುತ್ತೆ, ಮೇಲುಗಡೆ ಹೋಗೋಣ. ನಿಮಗೆ ದರ್ಶನ ಆಗ್ತಾಯಿದೆ ನೋಡಿ. ದೇವಸ್ಥಾನ ಇದು ಹೊರಗಡೆ ಇದ್ದೀನಿ. ಈಗ ಗರ್ಭಗುಡಿಯಿಂದ ಹೊರಗಡೆ ಬಂದಿದ್ದೀನಿ. ಹಾಗೆ ನಿಮಗೆ ಇಲ್ಲಿ ಮಂಗಳಾರತಿ ಕೂಡ ಯಾರೋ ಕರ್ಪೂರ ಹಚ್ಚಿದ್ದಾರೆ, ನೀವು ಕೂಡ ತಗೊಳ್ಳಿ, ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಮಂಗಳಾರತಿ ತಗೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ಈಗ ನೋಡಿ ಪಕ್ಕದಲ್ಲೇ ಇದು ಒಂಥರ ಬೆಟ್ಟದ ಥರ ಇರುತ್ತೆ. ಬೆಟ್ಟದ ಮೇಲೆ ಒಂಥರ ದಿಬ್ಬ ಇದು, ಗುಡ್ಡ, ಮಣ್ಣಿನ ಗುಡ್ಡ ಅಂತೀವಲ್ಲ. ಈ ಗುಡ್ಡದ ಮೇಲೆ ಈಗ ದೇವಸ್ಥಾನ ಪಕ್ಕದಲ್ಲಿ ನಾನು ಒಂದು ರೌಂಡ್ ಹೊಡಿತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆ ಇದ್ದೀರಾ? ಓಕೆ, ನೀವು ಕೂಡ ಇದ್ದೀರಾ ನನ್ನ ಜೊತೆ? ಓಕೆ, ನೋಡಿ ದೇವಸ್ಥಾನ ನಿಮಗೆ ದರ್ಶನ ಆಗ್ತಾಯಿದೆ. ಇದು ದೇವಸ್ಥಾನ ನೋಡ್ಕೊಬಿಡಿ. ಶ್ರೀ ಕ್ಷೇತ್ರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು, ನೋಡ್ಕೊಬಿಡಿ. ಸುತ್ತಲೂ ಬೆಟ್ಟ ಇದೆ, ಒಳ್ಳೆ ಹಿಮಾಲಯ ಪರ್ವತದಲ್ಲಿ ಗೌರಿಶಂಕರ ಪರ್ವತ ಇರುತ್ತಲ್ಲ ಆ ರೀತಿ. ಈ ಒಂದು ಗುಡ್ಡದ ಮೇಲೆ ಈ ಒಂದು ದೇವಸ್ಥಾನ, ಗೊತ್ತಾಯ್ತಲ್ಲ? ತುಂಬ ಜನ ಇದ್ದಾರೆ, ಎಲ್ಲರೂ ಗಂಡಸರು ಇದ್ದಾರೆ. ನನ್ನ ಜೊತೆ ಆ ಹಳದಿ ಕಲರ್ ಲುಂಗಿ ನಾಗರಾಜು ಗೌರಿಬಿದನೂರು, ಆ ಬ್ಲೂ ಕಲರ್ ಪೇಟ ಕಟ್ಕೊಂಡಿದ್ದಾರಲ್ಲ ಅವರೇ ಚಿಕ್ಕಯ್ಯ. ಇವರಿಬ್ಬರು ನನ್ನ ಶಿಷ್ಯರು, ಹಾಗೆ ಈಗ ಸದ್ಯಕ್ಕೆ ನನ್ನ ಜೊತೆಗಾರರು, ಗೊತ್ತಾಯ್ತಲ್ಲ? ಆಮೇಲೆ ಬಸವ ಮಲ್ಲಿಕಾರ್ಜುನ ಸ್ವಾಮಿ, ನಮ್ಮ ಪವಾಡ ಬಸವ ಈಗ ಆಲ್ರೆಡಿ ಈ ದೇವಸ್ಥಾನದಿಂದ ಆ ಕಡೆ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಹನುಮಾನ್ ಗುಡಿ ಇದೆ, ಅಲ್ಲಿಗೆ ಹೋಗಿದ್ದಾರೆ. ನೀವು ಆಲ್ರೆಡಿ ಅವ್ರನ್ನ ಹಿಂದೆ ನೋಡಿದ್ದೀರ, ಹಿಂದಿನ ವಿಡಿಯೋಗಳಲ್ಲಿ ಭಾಗ 2ರಲ್ಲಿ ನೋಡಿದ್ದೀರ. ಇದು ಭಾಗ 3. ಈಗ ಆ ಕಡೆ ಇಲ್ಲಿಂದ ದೇವರ ಒಂದು ಮೆರವಣಿಗೆ ಹೋಗಿದೆ, ಉತ್ಸವ ಮೂರ್ತಿ ಹೋಗಿದೆ, ಉತ್ಸವ ಮೆರವಣಿಗೆ ಹೋಗಿದೆ. ಅದ್ರ ಜೊತೆ ಪವಾಡ ಬಸವ ಶ್ರೀ ನಾಗಾನಂದಿ ಭೈರವೇಶ್ವರ, ನಮ್ಮ ಭೈರವೇಶ್ವರ ನಾಗಾನಂದಿ ಭೈರವೇಶ್ವರ ಹೋಗಿದೆ ನೋಡ್ರಿ. ಆ ಮರ ಕಾಣುತ್ತಲ್ಲ ಲಾಸ್ಟು, ಆ ಕಡೆ ಹನುಮಾನ್ ಗುಡಿ ಇದೆ. ನೀವು ಭಾಗ 1ರಲ್ಲಿ ನಾವು ಬರೋವಾಗ ನಾನು ತೋರಿಸ್ತೀನಿ ನಿಮಗೆ, ರೈಟ್ ಸೈಡ್ ಹನುಮಾನ್ ಗುಡಿ ಅಂತ. ಹನುಮಾನ್ ಗುಡಿ ಹತ್ರ ಹೋಗಿದ್ದಾನೆ. ಈಗ ಅಲ್ಲಿಂದ ಬರ್ತಾರೆ ವಾಪಸ್ಸು, ಅಂದರೆ ದೇವಸ್ಥಾನದಿಂದ ಅಲ್ಲಿ ಮರ ಕಾಣುತ್ತಲ್ಲ ದೂರದಲ್ಲೇ, ಅಲ್ಲಿವರೆಗೂ ಇರೋದು ಆ ಮರ ಕಾಣುತ್ತಲ್ಲ ಅಲ್ಲಿವರೆಗೂ. ಈಗ ಬರ್ತಾ ಇದೆ ಉತ್ಸವ ಮೂರ್ತಿ.
ಹಾಗೆ ಬಸವ, 2 ಬಸವ ಇತ್ತು ಇಲ್ಲಿ ದೊಡ್ಡದಾಗಿ 2 ಬಸವ. ಆವಾಗಲೇ ನೀವು ಪಾರ್ಟ್ 2ನಲ್ಲಿ ನೋಡಿದ್ರೆ 2 ಬಸವ. ಆ ಬಸವ ಇನ್ನು ಚಿಕ್ಕ ಬಸವ ಅಂದರೆ ನಮ್ಮ ಶ್ರೀ ನಾಗಾನಂದಿ ಭೈರವೇಶ್ವರ ಬಸವ. 3 ಬಸವ ಇದ್ದಿದ್ದು. ಎಷ್ಟು? 3 ಬಸವ ಇದ್ದಿದ್ದಿಲ್ಲಿ, 3 ಬಸವ. ಆದರೆ ಜನ ಮಾತ್ರ 50,000ಕ್ಕೂ ಹೆಚ್ಚು ಜನ ಇದ್ದಾರೆ. ಬರೀ ಕಾರುಗಳು, ಬಸ್ಸುಗಳು, ಟೂ ವೀಲರ್ಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದರ ಮಧ್ಯೆ ಉಳ್ಕೊಂಡಿರತಕ್ಕಂಥ ಜನ ಇಲ್ಲಿ ನಾವು ಸ್ವಲ್ಪ ಪೂರಿ ಗೀರಿ ತಿಂದ್ಕೊಂಡು ಸ್ವಲ್ಪ ಏನೋ ಕೂಲ್ ಡ್ರಿಂಕ್ಸ್ ಅಂತಾರಲ್ಲ, ಕೋಕಾ ಕೋಲಾ. ನಮ್ಮ ಚಿಕ್ಕ ತಂದಿದ್ದೆ ಕೋಕಾ ಕೋಲಾ, ಅದು ಸ್ವಲ್ಪ ಇತ್ತು. ನಮ್ಮ ನಾಗರಾಜ್ ತಂದಿದ್ದ, ಅದ್ರ ಹೆಸ್ರೇನು ಪಾಂಟ ಇರಬೇಕು. ಅದು ಕುಡ್ಕೊಂಡು ಪೂರಿ ತಿನ್ಕೊಂಡು ಅಲ್ಲಿ ಕೂತಿದ್ವಿ. ನೀವು ಆಲ್ರೆಡಿ ಇವಾಗ ನೋಡಿದ್ರಿ ನಾಗರಾಜು, ಆಮೇಲೆ ಚಿಕ್ಕಯ್ಯ ಅಲ್ಲಿದ್ದರು. ನಾನೀಗ ಉತ್ಸವ ಮೂರ್ತಿ ಬರ್ತಾಯಿದೆ. ಈಗ ನೋಡಿ ನಮ್ಮ ಹತ್ರ ಮಾತಾಡ್ತಾರಲ್ಲ ಡ್ರೈವರು ಮಾದೇಶ, ಅಲ್ಲೇ ಗಿಡ ಬಿಟ್ಕೊಂಡು ಮೇಲೆ ಅಲ್ಲಿದ್ರೆಲ್ಲ ಮುಂದೆ ಅವರು. ಈಗ ನೋಡಿ ಉತ್ಸವ ಮೂರ್ತಿ ಬರ್ತಾಯಿದೆ, ನೀವು ಕಣ್ಣು ತುಂಬಿಸ್ಕೊಳ್ಳಿ ನೋಡಿಕೊಂಡು. ಓಕೆ, ಯಾಕೆ ನಮ್ಮ ಬಸ್ ಇಲ್ಲ ಅಂತ ಬಂದಿಲ್ಲ. ಹಾಡು ಕೇಳಿಸ್ಕೊಳ್ಳಿ ಡ್ಯಾನ್ಸ್ ನೋಡಿ. ಇವರೇ ಇಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು, ನಮ್ಮ ಬಸವ ಇಲ್ಲಿ ಅಂತ ನಾನು ಕೇಳ್ತಾ ಇದ್ದೆ ಚಿಕ್ಕಯ್ಯಗೆ, ಆಮೇಲೆ ನಾಗರಾಜಿಗೆ. ಆಮೇಲೆ ನಾಗರಾಜು ಎಲ್ಲಿ ಕಾಣಿಸ್ತಿಲ್ಲ ಅಂದರು. ಯಾಕಂದರೆ ಇಲ್ಲಿ ಬಂದಿದ್ದು 2 ಬಸವ ದೊಡ್ಡದು. ಹೋಗೋವಾಗ 2 ಬಸವ ದೊಡ್ಡದು, ನಮ್ಮದು ಚಿಕ್ಕ ಬಸವ ಆಯಿತು. ಈಗ ನೋಡಿ 2 ಬಸವ ದೊಡ್ಡದು ಕಾಣ್ತಾ ಇದೆ. ನಮ್ಮ ಚಿಕ್ಕ ಬಸವ ನಾಪತ್ತೆ ಮಿಸ್ ಆಗಿಬಿಟ್ಟಿದ್ದಾನೆ. ಅಲ್ಲಿ ಉತ್ಸವ ಮೂರ್ತಿ ಇದೆ, ನಾನು ಹುಡುಕಾಡ್ತಾ ಇದ್ದೀನಿ, ಎಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು. ಯಾಕಂದರೆ ಹೋಗೋವಾಗ ಈ ದೊಡ್ಡ ಬಸವ 2 ಜೊತೆ ನಮ್ಮ ಚಿಕ್ಕ ಬಸವನೂ ಹೋಗಿತ್ತು. ಅಲ್ಲಿ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಹನುಮಾನ್ ಗುಡಿ ಇದೆ ಅಲ್ಲಿ. ಆದರೆ ಇಲ್ಲ, ಈಗ ಬರೋವಾಗ ಏನಾಯಿತು, ನಮ್ಮದು ಬಸವ ಎಲ್ಲಿಗೋದ ನಮ್ಮ ಶ್ರೀ ನಾಗಾನಂದಿ ಭೈರವೇಶ್ವರ ಅಂತ ನನಗೆ ಚಿಂತೆ ಆಯಿತು. ನಾನು ಹೇಳಿದೆ ನಾಗರಾಜಿಗೆ, ಇಲ್ಲಿ ಇದೆ ಉತ್ಸವ ಮೂರ್ತಿ ಇದೆ, ನನಗೆ ದರ್ಶನ ಆಗಿದೆ. ಈಗ ಉತ್ಸವ ಮೂರ್ತಿ ನೇರವಾಗಿ ದೇವಸ್ಥಾನದ ಹತ್ರ ಹೋಗ್ತಾ ಇದೆ. ಆಗಲೇ ದೇವಸ್ಥಾನದಿಂದ ಈ ಕಡೆ ಹನುಮಾನ್ ಗುಡಿವರೆಗೂ ಬಂದಿತ್ತು. ಈಗ ಹನುಮಾನ್ ಗುಡಿಯಿಂದ ದೇವಸ್ಥಾನ ಹತ್ರ ಹೋಗ್ತಾ ಇದೆ ಉತ್ಸವ ಮೂರ್ತಿ. ಆದರೆ ನಮ್ಮ ಬಸವ ಇಲ್ಲ, ನಾನು ಹುಡುಕಾಡ್ತಾ ಇದ್ದೀನಿ ಎಲ್ಲಿಲ್ಲ ಅಂತ. ಆಮೇಲೆ ನಾಗರಾಜು ಹೇಳ್ದ, ಹೋಗೋವಾಗ ಹೋಯ್ತು, ನಾನು ನೋಡಿದೆ ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲ ದೇವಸ್ಥಾನ ಹತ್ರ ಇರ್ಬೋದೇನೋ ಅಂತ ಹೇಳ್ದ. ಓಂ ಶಾಂತಿ. ಇವರೇ ಭಾಗ 3ನ್ನ ಈಗ ನೋಡಿದ್ರಿ ನೀವು. ಭಾಗ 3ನ್ನ ನೀವು ನೋಡಿದ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಈ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ಭಾಗ 1 ನೀವು ನೋಡಿಲ್ಲ ಅಂದರೆ ಭಾಗ 1 ನೋಡಿ. ಹಾಗೆ ಭಾಗ 2 ನೋಡಿಲ್ಲ ಅಂದರೆ ಭಾಗ 2 ನೋಡಿ. ಇದು ಭಾಗ 3 ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಭಾಗ 4 ಪ್ರಾರಂಭ ಇರುತ್ತೆ, ಅದನ್ನು ತಪ್ಪದೆ ನೋಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಹಾಕ್ಕೊಳ್ಳಿ. ಓಕೆನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವರೇ ನಿಮಗೆ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಆ ಭಗವಂತ ಅಲ್ಲಿನ ಸ್ಥಾನ ಶಕ್ತಿ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.